ಹಲೋ ಫ್ರೆಂಡ್ಸ್, ಇವತ್ತಿನ ನೋಡೋದಲ್ಲಿ ಅಂತಂದ್ರೆ ನಿಮ್ಮ ಒಂದು ವಿಡಿಯೋ ಯಾವ ರೀತಿ ವೈರಲ್ ಮಾಡೋದು ಅಂತಂದ್ರೆ ನೀವೊಂದು ವಿಡಿಯೋ ಯಾವ ಟೈಮ್ಗೆ ವಿಡಿಯೋ ಅಪ್ಲೋಡ್ ಮಾಡಬೇಕು. ಶಾರ್ಟ್ಸ್ ವಿಡಿಯೋ, ಲಾಂಗ್ ಇದೆ, ಯಾವ ಟೈಮ್ ಒಂದು ಅಪ್ಲೋಡ್ ಮಾಡಬೇಕು, ಯಾವ ಒಂದು ಟೈಮ್ ಮಾಡಿದ್ರೆ ನಿಮ್ಮ ಒಂದು ವಿಡಿಯೋ ಇಂಪ್ರೆಷನ್ ಆಗಬೇಕು, ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಬನ್ನಿ. ಇನ್ನು ಬರೋಕ್ಕೆ ಮುಂಚೆ ನನ್ನ ಇನ್ನೂ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿರೋ ಬೇಗ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಾನು ಯಾವುದೊಂದು ಹೊಸ ವೀಡಿಯೋ ಬಿಡುವ ನಿಮ್ಮೊಂದು ಪಟ್ಟ ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಮುಖಾಂತರ ನಾನು ವಿಡಿಯೋ ನೀವು ನೋಡ್ಬೋದು. ಈಗಪ್ಪ ಇಂಪ್ರೆಷನ್ ಮಾಡೋದಂತಂದರೆ ನಮ್ಮ ಒಂದು ವೀಡಿಯೋ ಈಗ ಅಪ್ಲೋಡ್ ಯಾವುದೋ ಒಂದು ಟೈಮಿಗೆ ಅಪ್ಲೋಡ್ ಮಾಡಿದರೆ ನಮ್ಮೊಂದು ವೀಡಿಯೋ ವೈರಲ್ ಆಗಲ್ಲ. ವಿಡಿಯೋ ಅಪ್ಲೋಡ್ ಮಾಡ್ಕೊಂತಾನೆ ಒಂದೆರಡು ಮೂರು ಟೈಮ್ ಇವೆ. ತಿಳಿಸ್ಕೊಡೋಕ್ಕಿಂತ ಮುಂಚೆ ಮತ್ತು ಈಗೇನು ನೀವು ಶಾರ್ಟ್ಸ್ ಮಾಡ್ತೀರಾ ಅಂತಂದರೆ ಅವಕ್ಕೂ ಒಂದು ವೀಡಿಯೋ ಅಪ್ಲೋಡ್ ಮಾಡೋಕೆ ಒಂದು ಟೈಮ್ ಇವೆ, ಮತ್ತು ಲಾಂಗ್ ವೀಡಿಯೋ ಅಪ್ಲೋಡ್ ಮಾಡ್ತಾನೆ ಅವಕ್ಕೂ ಅಪ್ಲೋಡ್ ಮಾಡೋಕೆ ಒಂದು ಟೈಮ್ ಇವೆ. ಮತ್ತು ಯಾವ್ಯಾವ ಟೈಮ್ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ತಿಳಿಸ್ಕೊಡೋಕೆ ಮುಂಚೆ ಮತ್ತೆ ಇನ್ನು ಸಬ್ಸ್ಕ್ರೈಬರ ಒಂದು ಲೈಕ್ ಕೊಡಿ. ಲೈಕ್ ಆಯಿತಾ? ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹೇಗಪ್ಪ ವಿಡಿಯೋ ಇಂಪ್ರೆಸ್ ಮಾಡ್ಬೇಕಂದ್ರೆ ನಿಮ್ಮ ಒಂದು ವಿಡಿಯೋ ಈಗ ಫಸ್ಟ್ ಸ್ಟಾರ್ಟಿಂಗ್ ಇರುತ್ತಲ್ಲ ವಿಡಿಯೋ ಸ್ಟಾರ್ಟಿಂಗ್ ಇರ್ತಾರೆ ನನ್ನ ಚಾನಲ್ ಇನ್ನು ಭಾಳ ರೀಚ್ ಆಗಿರಲ್ಲ. ನೀವೊಂದು ಅಪ್ಲೋಡ್ ಮಾಡಿದಂಥ ಕಾನ್ಸೆಪ್ಟ್ ಅಪ್ಲೋಡ್ ಮಾಡಿದ ಕಾನ್ಸೆಪ್ಟೇ ನೀವೇನು ಟೈಟಲ್ ಹಾಕಿರ್ತಾರಲ್ಲ ಆ ಟೈಟಲ್ ಡಿಸ್ಕ್ರಿಪ್ಷನ್ ಒಳಗನ ಹಾಕಬೇಕು. ಡಿಸ್ಕ್ರಿಪ್ಷನ್ ಒಳಗೆ ಟ್ಯಾಗ್ಸನ್ನು ಹಾಕ್ಬೇಕು. ಆ ಟ್ಯಾಗ್ಸ್ ಹಾಕಿ ಮತ್ತು ಅವಾಗ ನೀವೇನು ಆ ಟೈಟಲ್ ನಿಮ್ಮ ಒಂದು ಫ್ರೆಂಡ್ಸ್ ಫೋನ್ ತೊಗೊಂಡು ಆ ಟೈಟಲನ್ನು ಸರ್ಚ್ ಮಾಡಿ ನೋಡಬೇಕು. ಅಲ್ಲಿ ಇಂಪ್ರೆಷನ್ ಅಂತ ತೆಳಗ ಒಂದು ಎರಡು ಬಿಟ್ಟಿರ್ತಾರೆ, ನಿಮ್ಮೊಂದು ವಿಡಿಯೋ ಯಾವುದರಿಂದ ರೀತಿ ರೀಚ್ ಆಗಿದೆ ಅಂತ. ಅಲ್ಲಿ ನಿಮ್ಮೊಂದು ವಿಡಿಯೋ ಸರ್ಚಿಂಗ್ ಲಿಸ್ಟಲ್ಲಿ ಭಾಳ ರೀಚ್ ಆಗಿತ್ತು ಅಂದರೆ ನಿಮ್ಮ ಒಂದು ವಿಡಿಯೋಗೆ ಜಾಸ್ತಿ ಇಂಪ್ರೆಷನ್ ಬರುತ್ತೆ. ಜಾಸ್ತಿ ಇಂಪ್ರೆಷನ್ ಬಂದರೆ ಏನಾಗುತ್ತೆ, ವ್ಯೂಸ್ ಜಾಸ್ತಿ ಆಗುತ್ತೆ. ವ್ಯೂಸ್ ಜಾಸ್ತಿ ಏನಾಗುತ್ತೆ ನಿಮಗೆ ಖುಷಿ ಆಗುತ್ತೆ. ವ್ಯೂಸ್ ಜಾಸ್ತಿ ಆದರೆ ಏನಾಗುತ್ತೆ ನಿಮಗೆ ಖುಷಿ ಆಗುತ್ತೆ. ಏನಪ್ಪ ವಿಡಿಯೋ ಒಂದು ಟೈಮ್ ಅಪ್ಲೋಡ್ ಮಾಡೋದು ಅಂತಂದರೆ ಈ ವಿಡಿಯೋದಲ್ಲಿ ಕೂತ್ಕೊಂಡು ಬನ್ನಿ. ಫಸ್ಟ್ ಶಾರ್ಟ್ ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಏನು ಟೈಮ್ ಇದೆ ಅಂತಂದರೆ ಈಗ ಬಂದುಬಿಟ್ಟು ಆಫ್ಟರ್ನೂನಲ್ಲಿ ಒಂದು ಟೈಮಿಗೆ ನಮ್ಮ ಶಾರ್ಟ್ಸ್ ಒಂದು ಅಪ್ಲೋಡ್ ಮಾಡಿದರೆ ವಿಡಿಯೋ ವೈರಲ್ ಆಗುತ್ತೆ ಅಂತಂದರೆ ಶಾರ್ಟ್ಸ್ ವಿಡಿಯೋ ಆಫ್ಟರ್ನೂನಲ್ಲಿ 3 o'clock 7 minutes 3 o'clock ಆ ಒಂದು ಟೈಮಿಗೆ ಒಂದು ಶಾರ್ಟ್ ವಿಡಿಯೋ ಬಿಟ್ಟರೆ ವೈರಲ್ ಆಗುತ್ತೆ. ಶಾರ್ಟ್ ವಿಡಿಯೋ ಆ ಒಂದು ಟೈಮಿಗೆ ವೈರಲ್ ಆಗುತ್ತೆ. ಶಾರ್ಟ್ ವಿಡಿಯೋ ಆಫ್ಟರ್ನೂನ್ 3 o'clock. ಮತ್ತು ಇನ್ನೊಂದು ಈವ್ನಿಂಗ್ ಟೈಮ್ ಅಂತಂದರೆ ಈವ್ನಿಂಗ್ ಅಲ್ಲ ನೈಟ್ ಟೈಮ್ ಅಪ್ಲೋಡ್ ಮಾಡಿ. ಶಾರ್ಟ್ಸು ಈವ್ನಿಂಗ್ ಟೈಮಲ್ಲಿ ಭಾಳ ನೋಡಲ್ಲ. ಲಾಂಗ್ ವಿಡಿಯೋ ಈವ್ನಿಂಗ್ ಟೈಮಲ್ಲಿ ಭಾಳ ನೋಡ್ತಾರೆ. ಲಾಂಗ್ ವಿಡಿಯೋ ಈಗ ನೈಟ್ ಟೈಮಲ್ಲಿ ಶಾರ್ಟ್ಸ್ ಭಾಳ ನೋಡ್ತಾರೆ. ಹೇಗಪ್ಪ ಅಂತಂದರೆ ನೈಟ್ ಟೈಮ್ ಯಾವ್ದು ಅಂತಂದರೆ 8:45 PM 100% ಅವಾಗ ನಿಮ್ಮೊಂದು ವಿಡಿಯೋ ವೈರಲ್ ಆಗ್ತದೆ. ಬಿಟ್ಟರೆ ಬೆಳಗ್ಗೆ ಅಷ್ಟೊತ್ತಿಗೆ ಇನ್ನು ಚಿಕ್ಕ ಅವಾಗೊಂದು ಬಿಟ್ಟರೆ ವೈರಲ್ ಆಗುತ್ತೆ. ಮತ್ತು ಇನ್ನೊಂದೇ ಮತ್ತು ಅದಕ್ಕಿಂತ ನೈಟ್ ಇನ್ನೊಂದು ಟೈಮ್ ಇದೆ ಶಾರ್ಟ್ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ. ಯಾವುದೋ 9:45ಗೆ ಬಿಟ್ಟರೆ ಅವಾಗೂ 100% ವೈರಲ್ ಆಗುತ್ತೆ. ನಿಮ್ಮೊಂದು ಶಾರ್ಟ್ ಅಪ್ಲೋಡ್ ಮಾಡಿದ್ರಿ ಅವಾಗೊಂದು 100% ವೈರಲ್ ಆಗುತ್ತೆ. ಇನ್ನೊಂದು ಯಾವ ಟೈಮ್ ಅಂತಂತಂದರೆ ಆಫ್ಟರ್ನೂನ್ ಇನ್ನೊಂದು ಟೈಮ್ ಆಫ್ಟರ್ನೂನ್ ಇದೆ 1:45 ಬಿಟ್ಟರೆ ಅವಾಗ 100% ರೀಚ್ ಆಗುತ್ತೆ ನಿಮ್ಮೊಂದು ಶಾರ್ಟ್ ವಿಡಿಯೋ ವೈರಲ್. ನೀವು ಯಾವ್ದ್ರ ಬಗ್ಗೆ ಮಾಡಿ, ಟೆಕ್ ರಿಲೇಟೆಡ್ ಮಾಡಿ, ಕಾಮಿಡಿ ವಿಡಿಯೋ ಮಾಡಿ, ಮ್ಯೂಸಿಕ್ ಮಾಡಿ, ಮತ್ತು ಜಾನಪದ ವಿಡಿಯೋ ಮಾಡಿ, ಯಾವುದೊಂದು ವಿಡಿಯೋ ಮಾಡಿ ಈ ಒಂದು ಟೈಮಿಗೆ ಅಪ್ಲೋಡ್ ಮಾಡಿದರೆ ವೈರಲ್ ಆಗುತ್ತಪ್ಪ. ಈಗ ಒಂದು ಬಂದುಬಿಟ್ಟು ಮತ್ತು ಇದಿಷ್ಟು ಆಫ್ಟರ್ನೂನ್ PM ನೈಟ್ ಇಷ್ಟಾಗಿತ್ತು. ಮತ್ತೀಗ ಬೆಳಗ್ಗೆ ಅಪ್ಲೋಡ್ ಮಾಡೋ ಟೈಮ್ ಶಾರ್ಟ್ಸ್ ಬೆಳಗ್ಗೆ ಅಪ್ಲೋಡ್ ಮಾಡೋ ಟೈಮ್ ಬೆಳಗ್ಗೆ ಮಾರ್ನಿಂಗ್ 9:45 AM ಮುಂಜಾನೆ 9:45 9:45ಗೆ ವಿಡಿಯೋ ಅಪ್ಲೋಡ್ ಮಾಡಿದರೆ ಅವಾಗೊಂದು ವಿಡಿಯೋ ನಿಮಗೆ ವೈರಲ್ ಆಗುತ್ತೆ. ಇನ್ನೊಂದು ಅದಕ್ಕಿಂತ ಕೆಳ ಟೈಮ್ ಅಂತಂದರೆ ಅರ್ಲಿ ಮಾರ್ನಿಂಗ್ 7:45 ಮಾಡಿದರೆ 7:45 AM ಮುಂಜಾನೆ 7:45 7:45 ಅವಾಗೊಂದು ಅಪ್ಲೋಡ್ ಮಾಡಿದರೆ ಅವಾಗೊಂದು ನಿಮ್ಮ ಮುಂದೆ ವಿಡಿಯೋ ವೈರಲ್ ಆಗುತ್ತೆ ಪಕ್ಕ 100%. ಮತ್ತು ಇಷ್ಟು ಶಾರ್ಟ್ಸ್ಗೆ ಈ ಒಂದು ಟೈಮ್ ರೂಲ್ಸ್ ಫಾಲೋ ಮಾಡಿ ಅವಾಗ ನಿಮ್ಮ ಒಂದು ವಿಡಿಯೋ ಇಂಪ್ರೆಷನ್ ಜಾಸ್ತಿ ಆಗುತ್ತೆ. ಮತ್ತು ನಿಮ್ಮ ಟೈಟಲ್ನ ಸರ್ಚ್ ಆಗಿ ಅಲ್ಲಿ ನೋಡಿ ಅವಾಗೂ ಇಂಪ್ರೆಷನ್ ಜಾಸ್ತಿ ಆದಾಗ ನಿಮ್ಮ ಒಂದು ವೀಡಿಯೋಗೆ ತಾನೇ ವ್ಯೂಸ್ ಬರುತ್ತೆ. 100% ಬಂದೇ ಬರುತ್ತೆ ವ್ಯೂಸ್. ನಾನು ಲೈವ್ ಪ್ರೂಫಾಗಿ ಹೇಳ್ಬಿಡ್ತೀನಿ, ಇದ್ದದ್ದು ಇರಲಾರ್ದು ಎಲ್ಲ 100% ವ್ಯೂಸ್ ಬರುತ್ತೆ. ಮತ್ತು ಇನ್ನೊಂದು ಲಾಂಗ್ ವೀಡಿಯೋ ಟೈಮ್ ಅಪ್ಲೋಡ್ ಅದನ್ನು ಹೇಳ್ತೀನಿ ಅಂದರೆ ಲಾಂಗ್ ವೀಡಿಯೋ ಟೈಮ್ ಅಪ್ಲೋಡ್ ಏನಂತಂದರೆ ಅವಕ್ಕೊಂದು 3 ಟೈಮ್ ಇವೆ. ದಿನಕ್ಕೆ 3 ಅಪ್ಲೋಡ್ ವೀಡಿಯೋ ಮಾಡ್ತಿರೋ ಎಷ್ಟು ಬಿಡ್ತಿರೋ ನಿಮ್ಗೆ ಬಿಟ್ಟಿದ್ದು. 3 ಟೈಮಿಗೆ ಅಪ್ಲೋಡ್ ಮಾಡೋಕ್ಕೆ ನಾನು ಬೆಳಗ್ಗೆ ಅಪ್ಲೋಡ್ ಮಾಡೋದು ವೀಡಿಯೋ ಯಾವಾಗಂದರೆ ಒಂದು 7 o'clock ಒಂದು ಹಾಫ್ ಆನ್ ಅವರ್ಗೆ ಅವಾಗೆ ವೀಡಿಯೋ ಅಪ್ಲೋಡ್ ಮಾಡೋದು ನಾನು.
ಯಾವುದಪ್ಪ ಅಂತಂದರೆ ಮಾರ್ನಿಂಗ್ ಮಾರ್ನಿಂಗ್ 7:30ಗೆ ವಿಡಿಯೋ ಅಪ್ಲೋಡ್ ಮಾಡಿ 7:30 AM ಮುಂಜಾನೆ 7:00ವರೆಗೆ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಒಂದು ಟೈಮ್ ಸಿಗುತ್ತೆ. ಮತ್ತು ನಿಮಗೆ ಇದ್ರಿಗಿನ ಒಂದು 3-4 ಅವರ್ಸ್ ಜಾಸ್ತಿ ಮುಂಚೆ ಮತ್ತು ಅವಾಗೆ 10:30ಗೆ ಅಂದರೆ 10:00ವರೆಗೆ ನೀವೊಂದು ವಿಡಿಯೋ ಅಪ್ಲೋಡ್ ಮಾಡ್ಬೋದು. ಮತ್ತು 9:00ವರೆಗೆ ನೈಟ್ 9:00ವರೆಗೆ ನೀವೊಂದು ವಿಡಿಯೋ ಅಪ್ಲೋಡ್ ಮಾಡ್ಬೋದು. 9:00 9:00ವರೆಗೆ ನೀವೊಂದು ವಿಡಿಯೋ ಅಪ್ಲೋಡ್ ಮಾಡ್ಬೋದು. ಮತ್ತು ಸಾಯಂಕಾಲ 6ರಿಂದ 5 ತನಕ 6ರಿಂದ 6 o'clock 7 o'clock ತನಕ ಒಂದು ವಿಡಿಯೋ ಅಪ್ಲೋಡ್ ಮಾಡ್ಬೋದು. ಆ ಒಂದು ಟೈಮಿಗೆ ಈ ಒಂದು ಟೈಮಿಗೆ ಅಪ್ಲೋಡ್ ಮಾಡಿದ್ರೆ ನಿಮ್ಮ ಒಂದು ವಿಡಿಯೋ ರೀಚ್ ಆಗುತ್ತೆ. ನೀವು ಸುಮ್ಮನೆ ಯಾವುದೋ ವಿಡಿಯೋ ಓಡಲಿಲ್ಲ ಅಂತ ವಿಡಿಯೋಕ್ಕೆ ಒಂದು ಕಂಟೆಂಟ್ ಇರಬೇಕು. ಆ ಕಂಟೆಂಟ್ ಇದ್ದರೆ ಆ ಕಂಟೆಂಟ್ ತಕ್ಕಂಗೆ ಥಂಬ್ನೇಲು, ಟೈಟಲು, ಡಿಸ್ಕ್ರಿಪ್ಷನ್ನು, ಟ್ಯಾಗ್ಸು ಹಾಕಿದರೆ ನಿಮ್ಮ ಒಂದು ವಿಡಿಯೋ ವೈರಲ್. ಸುಮ್ಮನೆ ವಿಡಿಯೋ ವೈರಲ್ ಆಗಲ್ಲ. ಆ ಒಂದು ಟೈಮ್ಗೆ ಅಪ್ಲೋಡ್ ಸುಮ್ಮನೆ ವಿಡಿಯೋ ವೈರಲ್ ಆಗಲ್ಲ. ಇಷ್ಟೆಲ್ಲ ಇದ್ದರೆ ವಿಡಿಯೋ ವೈರಲ್ ಆಗುತ್ತೆ. ಈ ವಿಡಿಯೋದಲ್ಲಿ ಇಷ್ಟ ಆಯಿತು. ಮತ್ತು ಇನ್ನೂ ನಾನು ವಿಡಿಯೋ ಯಾರು ಸಬ್ಸ್ಕ್ರೈಬ್ ಆಗಲ್ಲ, ಬೇಗ ಸಬ್ಸ್ಕ್ರೈಬ್ ಆಗಿ ಹಂಗೆ ವಿಡಿಯೋಕ್ಕೆ ಒಂದು ಲೈಕ್ ಕೂಡ ಅಂತ ಹೇಳ್ತೀನಿ. ವಿಡಿಯೋ ಇರುತ್ತೆ ಅಂತ ಕಮೆಂಟ್ ಮಾಡಿ. ಮತ್ತು ಬನ್ನಿ, ಬಾಯ್ ಫ್ರೆಂಡ್ಸ್.